ಲೇ ಪದ್ದಿ, ಹೆಂಗನ್ವೆ ಪರವಾಗಿಲ್ಲ. ಎಲ್ಲ ಸೀರೆನೂ ಒಂದೊಂದ್ಕಿತ ನೀರ್ಗೆ ಹಾಕ್ಬಿಟ್ಟು ಎಲ್ಲ ಟೆಸ್ಟ್ ಮಾಡ್ಬಿಟ್ಟು ಆಯ್ತು. ಎಲ್ಲ ನೀರ್ಗೆ ಹಾಕ್ಬಿಟ್ಟಿದ್ದಕ್ಕೆ ಯಾವ ಏನು ಬಣ್ಣ ಹೋಗ್ಲಿಲ್ಲ, ಆರಾಮಾಗಿ ಮಾರ್ಬೋದು ಬಿಡು. ನಾನು ಒಂದೊಂದು ನೋಡೋಣ, ಅಕಸ್ಮಾತ್ ಏನೋ ಬಣ್ಣ ಗಿಣ್ಣ ಹೋದ್ರೆ ನೀನೇ ಹೇಳ್ದಲ್ಲ ವಾಪಸ್ ಕೊಟ್ಬಿಡೋಣ, ವ್ಯಾಪಾರ ಮಾಡೋದು ಬೇಡ, ಊರಲ್ಲೆಲ್ಲ ಉಕ್ಕಂತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ನೆನ್ನೆ ನಮ್ಮತ್ತೆ ಕಳ್ಳತ್ತೆ ಎತ್ಬಿಟ್ಟು ಮಾಡಿಕೊಂಡವಳೆ ಕಳ್ಳಿ 4 ಸೀರೆಯ. ನಾನು ಬಿತ್ತು ತಿರ್ಗಾ ಎತ್ಕೊಂಬಿಟ್ಟು ಬಂದೆ. ಯಾಕೆ ಸುಮ್ಕಿರು ವ್ಯಾಪಾರಕ್ಕೆ ಅಂತ ಹೇಳ್ಬಿಟ್ಟು. ಪದ್ದಿ ಏನು ತೊಂದರೆ ಇಲ್ಲ, ಮಾರ್ಬೋದು ಬಡೆ. ಎಲ್ಲ ಸೀರೆಗಳ್ನು ನೋಡಿದ್ನಲ್ಲ, ಎಲ್ಲ ಸೀರೆನೂ ಹೇಳ್ಬೇಕು ಅಂತಂದ್ರೆ ಯಾವ ಬಣ್ಣ ಹೋಗಿಲ್ಲ. ಎಲ್ಲ ಡಿಸೈನ್ ಸೀರೆನೂ ಒಂದೊಂದು ಸೀರೆಯ ನೀರಾಗ ಅದ್ಬಿಟ್ಟು ನೋಡಿವ್ನಿ. ಬಿಡು, ಇನ್ನೇನಂತೆ ಶಾನೆ ಲಾಭಾಗಿ ನಿಕ್ಕೊಳ್ಳೋದು ಬೇಡ ಅಮ್ಮ. ನೋಡ್ಕೊಂಡು ಇಷ್ಟು ಪರ್ಸೆಂಟು ಅಂತ ಹೇಳ್ಬಿಟ್ಟು ಗೊತ್ತಲ್ಲ, ಅಷ್ಟು ಪರ್ಸೆಂಟ್ ಇಕ್ಕೊಂಡು ಮಾರಾಟ ಮಾಡೋಣ, ಸರಿನಾ? ಸುಮ್ಕೆ ಯಾಕೆ ಯಾರ್ಯಾರು ಗೊತ್ತಾರ ಕಸ್ಟಮರ್ಗಳು ನೋಡ್ಬಿಟ್ಟು ಕೊಟ್ಬಿಡೋಣ, ಸರಿನಾ? ನೋಡು, ಎಲ್ಲ ರೇಟುಗಳು ನಿಂಗೂ ಗೊತ್ತಲ್ಲ. ಫಿಕ್ಸೆಡ್ ರೇಟು 100 ರೂಪಾಯಿ ಶಾನೆ ಹೇಳು. ಹಂಗೂ ಹಿಂಗೂ ಆದರೆ ಒಂದು 50 ರೂಪಾಯಿ ಕಮ್ಮಿ ಮಾಡಿ, ಆಮೇಕಿನಿಲ್ಲ ಇನ್ನೂ ಬಲವಂತ ಮಾಡಿದ್ರೆ 100 ರೂಪಾಯಿ ಕಮ್ಮಿ ಮಾಡೋಣ. ಸರಿ ಕಣೆ ಪದ್ದಿ, ಆಯ್ತು. ಶುರು ಮಾಡೋಣ ಬಿಡು. ಯಾರು ಒಬ್ರು ಕಾಣ್ತಿಲ್ವಲ್ಲೇ? ವ್ಯಾಪಾರಕ್ಕೆ ಅಂತ ಹೇಳ್ಬಿಟ್ಟು ಕುಂತ್ಕೊಳ್ಳೋದೇನೋ ಕುಂತ್ಕೊಂಡಿದೀವಿ, ಯಾರು ಕಾಣ್ತಾನೆ ಇಲ್ಲ ಕಣಮ್ಮ. ಯಾರನ್ನ ಒಬ್ರನ್ನ ಬಂದು ತಗೊಂಡ್ರೆ ವ್ಯಾಪಾರ ಶುರುವಾಯ್ತದತ್ತ, ಯಾರು ಕಾಣ್ತಾನೆ ಇಲ್ಲ. ಬರ್ತಾರಿರೋ ಜಯಮ್ಮ, ಇಷ್ಟಕ್ಕೆ ನೀ ಯಾಕೆ ಇದು ಮಾಡ್ಕತ್ತೀಯಾ? ಬರ್ತಾರೆ, ಎಲ್ಲ ನೋಡ್ಬೇಕು ತಾನೆ. ನಾವೇನು ಡೊಂಗುರ ಸರ್ಕೊಂಬಿಟ್ಟು ಬಂದಿದ್ವಿ, ಸೀರೆ ವ್ಯಾಪಾರ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಬರ್ತಾರೆ, ಸಮಾಧಾನ ಮಾಡ್ಕ. ಏನೋ ಈಗಿತ ಯಾವ ಸೀರೆನೂ ಮಿಗ್ದಿದ್ದಂಗೆ ಒಳ್ಳೆ ವ್ಯಾಪಾರ ಹೋಗ್ಬಿಟ್ರೆ ನಂಗೆ ಅಷ್ಟೇನೇ ಸಾಕಪ್ಪ. ಯಾವ ಸೀರೆನೂ ಇದು ಮಾಡೋದು ಮಿಕ್ ಕೊಡುದು ನನಗಂತೂ ಮಿಕ್ಬಿಟ್ರೆ ಬೇಜಾರಾಯ್ತದ ನನಗೂ. ಯಾವ ಮಿಗ್ಲಿಲ್ಲ ಅಂತಂದ್ರೆ ಖುಷಿನೇನಿಯ. ನೋಡಂತಾಗ ಸಂದಾಗ ವ್ಯಾಪಾರ ಮಾಡ್ಬಿಟ್ಟು ಸಂದಕ್ಕೇನಿಯ ಮುಗ್ಸನ. ಸೀರೆ ಸೀರೆ ಅಕ್ಕ, ಬನ್ನಿ 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 ಅಕ್ಕ, ನೋಡ್ ಬರ್ರಿ ಒಂದ್ ಕಿತ. ಬಾರಕ್ಕ ಬಾ, ಸೀರೆ ನೋಡ್ಬಾಕ, ಎಂತೆಂತ ಸೀರೆಗಳವ್ ನೋಡ್ಬಾಕ. ಎಲ್ಲ ಕಮ್ಮಿ ರೇಟ್ಗೆ ನೀ ತಗೊಂಬಿಟ್ಟು ಬಂದಿವಿ. ಯುಗಾದಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ನಿಮ್ಗೆ ಒಳ್ಳೆ ಚೀಪ್ ರೇಟ್, ಆಫ್ ರೇಟ್ ಚೀಪ್ ರೇಟಾಗಿ ತಗೊಂಬಿಟ್ಟು ಬಂದಿದ್ದೀನಿ. ನೋಡ್ ಬರ್ರಕ್ಕ, ನೋಡ್ ಬರ್ರಿ. ಅಕ್ಕೋ ಬಾಯ್ಲಿ ಬಾ, ಎಂತೆಂತ ಸೀರೆಗಳವೆ ನೋಡ್ ಬಾ. ಏನ್ರೆ ಈ ಪಾಟಿ ಮಾಡಿಕೊಂಡ್ಬಿಟ್ಟಿದ್ರ ಸೀರೆಯ? ಹೆಂಗೆ ರೇಟು ಮ್ಯಾಲ್ಗಡೆವೆಲ್ಲ ಎಷ್ಟು? ಈಗಳಕ್ಕ ಇವೆಲ್ಲನೂ 800 ರೂಪಾಯಿ. ಇವು ಮ್ಯಾಲ್ಗಡೆ ಇರೋವೆಲ್ಲನೂ. ಇಲ್ಲಿ ಕೆಳಗಡೆ ಹೋಗಲ್ಲ ಎಲ್ಲ 500 ರೂಪಾಯಿ, ಆ ಕಡೆ ಇರೋ 600 ರೂಪಾಯಿ, ಮ್ಯಾಲ್ಗಡೆ ಮಾತ್ರ 800 ರೂಪಾಯಿ. ಹಬ್ಬಕ್ಕಲ್ವೇನಕ್ಕ ನಾವು ಶಾನೆ ಯಾವನು ಕಾಸ್ಟ್ಲಿ ಅಂತ ಹೇಳ್ಬಿಟ್ಟು ಏನು ತಗೊಂಬಿಟ್ಟು ಬರಲಿಲ್ಲ. ಸುಮ್ಮನೆ ಕಾಸ್ಟ್ಲಿ ತಗೊಂಬಿಟ್ಟು ಬಂದ್ಬಿಟ್ರೆ ಸುಮ್ಕೆ ಜನಗಳು ಯಾರನ್ನೂ ಒಪ್ಪಕ್ಕಿಲ್ಲ ಅಂತ ಹೇಳ್ಬಿಟ್ಟು ತರಲಿಲ್ಲ. ನೋಡಕ್ಕ ಒಂದ್ ಕಿತ ಎಂತೆಂಥ ಕಲರು, ನಿಂಗೆ ಯಾವ್ಯಾವ ಕಲರ್ ಆಗಬೇಕು ಸೂಪರ್ ಆಗವೆ. ಬಣ್ಣ ಗಿಣ್ಣ ಹೋದ್ರಂತೂ ನಾನು ಹಂಗೇನೆ ವಾಪಸ್ ತಗೋತೀನಿ. ಬಣ್ಣ ಗಿಣ್ಣ ಎಲ್ಲ ಏನೂ ಹೋಗಕ್ಕಿಲ್ಲ. ನೋಡ್ ಬರ್ರಿ, ಇದೊಂಥರ ಕಲರ್ ಸಂದಕೈತೆ ಕಣಮ್ಮಿ. ಕಲರ್ ನಂತಾಗಿ ಕಲರ್ ಯಾವ್ದೂ ಇರಲಿಲ್ಲ. ಕಲರ್ ಮಾತ್ರ ಸೂಪರ್ ಆಗೈತೆ ನೋಡು. ಹೌದೌದು, ನಿಮಗೆ ಮಾತ್ರ ಸಂದಾಗ ಸೆಟ್ ಆಯ್ತದೆ. 800 ರೂಪಾಯಿ ಅಷ್ಟೇನಿಯಾ? ನೋಡಿ ನೋಡಿ, ತಗೊಳ್ಳಿ, ನಿಮಗೆ ಸಂದಾಗ ಸೆಟ್ ಆಯ್ತದೆ. 7 ಪದ್ದಿ ಒಂದು ರೇಟ, ಶಾನೆ ರೇಟ್ ಆಯ್ತಲ್ಲ, ಒಂಚೂರು ಕಮ್ಮಿ ಗಿಮ್ಮಿ ಮಾಡು, ಏನಾಯ್ತದೆ? ನಾವು ನಿಮ್ಮೂರನ್ನೇ ತಾನೆ, ಹೊಸಿ ಕಮ್ಮಿ ಮಾಡು. 800 ರೂಪಾಯಿ ಅಂತ ಹೇಳ್ತಾ ಇದ್ದೀರಾ? ಅಯ್ಯೋ ಅಕ್ಕ, ನಾವಂತೂ ಎಲ್ಲನೂ ಹೋಲ್ಸೇಲ್ ರೇಟ್ಗೆ ನೀಯೇ ಕೊಡ್ತಿರೋದು. ಇದೇ ಸೀರೆ ನೀವು ಅಂಗಡಿನಾಗ ಹೋಗಿ ತಗೊಳ್ಳಿ. ಎಷ್ಟು ಹೇಳ್ತಾರೆ ನೋಡಿ, ಬೇಕಾದ್ರೆ ಅಂಗಡಿನಾಗ ಹೋಗಿ ಕೇಳಿ. ನೀವೇನೇ ಅಯ್ಯೋ ಹೇಳ್ತಾರೆ ಹೇಳಿ. ನಾವು ನೋಡಿ ನಿಮ್ಗೆ ಕಮ್ಮಿ ರೇಟ್ಗೆ ಏನಿಯೇ ಕೊಡ್ತಾ ಇದ್ದೀವಿ, 800 ರೂಪಾಯಿ. ಪಾಪ ನೀವು ಇಷ್ಟೆಲ್ಲ ಕೇಳ್ಕೊಂತಿದ್ದೀರಾ ಅಂತ ಹೇಳ್ಬಿಟ್ಟು ನಾನು 750 ರೂಪಾಯಿಗೆ ಏನಿಯೇ ಕೊಡ್ತೀನಿ ಕಣಕ್ಕ. 750 ರೂಪಾಯಿ ಕೊಡು ಸಾಕು. ಪರವಾಗಿಲ್ಲ, ಇದೊಂದು ಸೀರೆ ತಗೊಂಡೋಯ್ತೀನಿ ದುಡ್ಡು ಕಾಸು ಕೊಟ್ಟು. ಏನಾರ ಇಷ್ಟ ಆಯಿತು ಅಂದರೆ ನನ್ನ ಮಗಳಿಗೂ ಫೋನ್ ಹಾಕ್ಬಿಟ್ಟು ಕೇಳ್ತೀನಿ. ನನ್ನ ಮಗಳಿಗೂ ಫೋಟೋ ಗಿಟ್ವಾ ಕಳಿಸ್ತೀನಿ. ಅವಳಿಗೆ ಏನಾರ ಇಷ್ಟ ಆದರೆ ಅವಳಿಗೊಂದು ಸೀರೆ ತಗೊಂಡ್ಬಿಟ್ಟು ಬರ್ತೀನಿ. ಈಗ ಇದನ್ನು ಸದ್ಯಕ್ಕೆ ಎತ್ಕೊಂಡು ಹೋಯ್ತೀನಿ. ಸರಿ ಕಣಕ್ಕ, 750 ರೂಪಾಯಿ ಕೊಡು. ನಿಮ್ದೇ ಕಣಕ್ಕೋ, ಮೊದಲನೇ ಬೋಣ್ಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಕೊಡಕ್ಕೋ, ಒಳ್ಳೇದಾಯ್ತದೆ. ಸರಿ ಕಣ್ಪದಿ, ಒಳ್ಳೇದಾಗಲಿ ತಗ. ನೋಡೋದೇಮ್ಮ, ಹಿಂಗೆ ಮ್ಯಾಲ್ಗಡೆ ಸೀರೆಗಳನ್ನೆಲ್ಲ 800 ರೂಪಾಯಿಗೆ ಕೇಳಿದ್ರೆ 750 ರೂಪಾಯಿ ಕೊಡು, ಇಲ್ಲ ಅಂದರೆ 700 ರೂಪಾಯಿ ಲಾಸ್ಟು. ಅದಕ್ಕೂ ಕಮ್ಮಿ ಅಂತೂ ಮಾರ್ಗಿರಕ್ಕೆ ಹೋಗ್ಬೇಡ. ನಮ್ಮ ಲಾಭದ ರೇಟ್ ಏನಿಯಾ 700 ರೂಪಾಯಿ. ಅದನ್ನು ಕಮ್ಮಿ ಮಾಡಿಬಿಟ್ರೆ ನಮ್ಗೆ ಲಾಭನೂ ಸಿಗೋಕ್ಕಿಲ್ಲ, ಏನೂ ಸಿಗೋಕ್ಕಿಲ್ಲ, ಸರಿನಾ? ಅಷ್ಟು ರೇಟಿಗೆ ಮಾರಾಟ ಮಾಡೋಣ. ಸರಿ ಪದ್ದಿ, ಆಯಿತು. ಸೀರೆಗಳು ನೀವೇ ಇಕ್ಕೊಂಡ್ಬಿಟ್ಟಿದ್ದೀರಾ ಮಾರಕ್ಕೆ? ಹೆಂಗೆ ಪದ್ದಿ ರೇಟ್ ಎಲ್ಲನೂ? ನೋಡಮ್ಮಿ, ಮ್ಯಾಲ್ಗಡೆವು 800, ಕೆಳಗಡೆವೆಲ್ಲ 500, 600 ರೂಪಾಯಿಗೆ ಸಿಗ್ತವೆ. ಅದೇ ಉಗಾದಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಬಸ್ಸಿ ಕಮ್ಮಿ ರೇಟ್ಗೆ ಏನೇ ತಗೊಂಬಿಟ್ಟು ಬಂದ್ವಿ. ನೋಡಿ, ಬಣ್ಣ ಗಿಣ್ಣ ಏನೂ ಹೋಗಕ್ಕಿಲ್ಲ. ಬಣ್ಣ ಹೋದ್ರೆ ಸೀರೆ ವಾಪಸ್ ತಗೊಂಬಿಟ್ಟು ಬಂದು ಕೊಡಿ, ನಾನೇನೇ ನಿಮ್ಗೆ ಕಾಸು ವಾಪಸ್ ಕೊಡ್ತೀನಿ. ಬಣ್ಣ ಗಿಣ್ಣ ಏನು ಹೋಗೋ ಮಾತೇನೇ ಇಲ್ಲ. ಈ ಕ್ವಾಲಿಟಿ ಸೀರೆ ನೋಡಿ, ಒಂದು ಕಿತ್ತು ತಗೊಂಡು ಒಂದು 2 ಸೀರೆ ತಗೊಂಡು ನೋಡು ಹೆಂಗೈತೆ ಅಂತ ಹೇಳ್ಬಿಟ್ಟು. ನನ್ನ ಗಂಡಿ ಕಾಸು ಕೊಟ್ಟ, ಪ್ಯಾಟೆಗೆ ಹೋಗ್ಬಿಟ್ಟು ತಗೊಂಬಿಟ್ಟು ಬಾ ಸೀರೆಯ ಅಂತ ಹೇಳ್ಬಿಟ್ಟು. ಇನ್ನು ಪ್ಯಾಟೆಗೆ ಹೋಗ್ಬಿಟ್ಟು ಬಂದು ಸೀರೆ ತಗೊಂಬಿಟ್ಟು ಬರೋಷ್ಟೊತ್ತಿಗೆ 7 ಹೊತ್ತು ಆಯ್ತದೆ. ಅದಕ್ಕೆ ಇಲ್ಲಿ ಸೀರೆ ಕಾಣಿಸೋದು ಹಿಂಗೆ ನಡ್ಕೊಂಡು ಹೋಯ್ತಿದ್ನಲ್ಲ, ಅದಕ್ಕೆ ತಗೊಳಮ್ಮಿ ಅಂತ ಹೇಳ್ಬಿಟ್ಟು ಹಂಗೆ ಹೇಳಿದ್ರು ಬಂದೆ. ನೋಡ್ತೀನಿ ಇದು. ನೋಡಮ್ಮಿ, ಇದು ಸಕ್ಕತ್ತಾಗಿ ಸೆಟ್ ಆಯ್ತದೆ ನೋಡಿ ನಿಂಗೆ. ನಿನ್ ಕೆಂಪು ಅಂದ್ರೆ ಬಲ್ವ ಇಷ್ಟ ತಾನೆ ನಿಂಗೆ ಬಣ್ಣ. ನೋಡು, ಚೆನ್ನಾಗೈತೆ ಇದು. ಇದೆಲ್ಲ ಯಾವ ರೇಟು? 650 ರೂಪಾಯಿ ರೇಟ್ ಇರೋದು. ನಿಮ್ಗೆ 600 ರೂಪಾಯಿ ಏನಿಯೇ ಕೊಡ್ತಾ ಇದೀವಿ.
ಇಲ್ಲ ಅಂದ್ರೆ ನೋಡು, ಇದು 800 ರೂಪಾಯಿ ಸೀರೆ, ಬಾರ್ಡ್ರ್ ಸೀರೆ, ಸೂಪರ್ ಆಗಿರ್ತದೆ, ರೇಷ್ಮೆ ಸೀರೆ ಇದ್ದಂಗೆ ಇರ್ತದೆ. ನೋಡ್ಬೇಕಾರೆ ಈ ಸೀರೆ ಬೇಕಾರೆ ಉಟ್ಕ, ಸಖತ್ತ ಕಾಣಿಸ್ತದೆ. ಅದೇ ಅದನ್ನ ತಕೊಂಡ್ರೆ ಮದುವೆ ಫಂಕ್ಷನ್ ಒಳಗೆಲ್ಲ ಉಟ್ಕೊಂಡ್ಬಿಟ್ಟು ಹೋಗ್ಬೋದು. ಆ ನೋಡೋಣ ಮದುವೆಗಿದ್ರೆ ಫಂಕ್ಷನ್ಗೆ ಏನಾರು ಉಟ್ಕೊಳಕ್ಕೆ ಅದೇ ಆಯ್ತದೆ. ಕೊಡಿಲ್ ಪದಿ ಅದನ್ನೇನಿಯ ನೋಡ್ತೀನಿ. ಓ ಇದೇನೇ ನೀ ಮೇಲ್ ಪದಿ ಕಲರ್ ನಂತಾಗಿಲ್ಲ. ಅಲ್ಲ ಮದುವೆಗಿದ್ರೆ ಫಂಕ್ಷನ್ಗೆ ಏನೋ ಉಟ್ಕೊಂಡು ಹೋಗಕ್ಕೂ ಏನಕ್ಕಾದ್ರೂ ಸಂದಕ್ಕೆ ಆಯ್ತದೆ ಬಿಡು. ನಾವು ಅದಕ್ಕೇನಿಯ ಈ ರೇಟ್ಗೆ ಯಾರಮ್ಮ ಕೊಡ್ತಾರೆ ಸೀರೆಯ, ಅದಕ್ಕೇನಿಯ ಇದೇ ರೇಟ್ಗೆ ಇರಲಿ ಅಂತ ಹೇಳ್ಬಿಟ್ಟು ನಾನು ಬೇಕು ಅಂತಾನೇನಿಯ ಇಂಥ ಕಮ್ಮಿ ರೇಟ್ಗೇನಿಯ ಬಾರ್ಡರ್ ಸೀರೆಗಳನ್ನ ತಕೊಂಡ್ಬಿಟ್ಟು ಬಂದೆ. ನೋಡು ಇನ್ನು ಬೇರೆ ಬೇರೆ ಡಿಸೈನ್ ಅವೇ, ತೆಗೆದ್ಬಿಟ್ಟು ತೋರಿಸ್ತೀನಿ. ಏನೇ ಸೀರೆ ತಗೊಳಕ್ ಬಂದ? ಹ್ಞೂ ನಮ್ಮ ಯಜಮಾನಪ್ಪ ತಗ ಅಂತ ಹೇಳ್ತಾ ಇದ್ನ ಸೀರೆಯ, ಅದಕ್ಕೆ ನೋಡೋಣ ಅಂತ ಬಂದೆ ನಾನೇನೆ. ನೋಡೆ ಇದೊಂದು 800 ರೂಪಾಯಿ ಅಂತೆ ಸೀರೆ. ನೋಡಿ ಬಾರ್ಡರ್ ಸೀರೆ, ಬ್ಲೌಸ್ಗೆ ಜೊಲಿಸ್ಕೊಬಿಟ್ರೆ ಸಣ್ಣ ಪುಟ್ಟ ಫಂಕ್ಷನ್ಗೆಲ್ಲ ಉಟ್ಕೊಂಡು ಹೋಗ್ಬೋದು. ಹೌದೇ? ಚೆನ್ನಾಗಿ ಐತೆ ನೋಡು. ಇನ್ನು ಎಷ್ಟೊಂದವೆ ಬೇರೆ ಬೇರೆ ಡಿಸೈನ್ ಎಲ್ಲ ನೋಡು. ಇದು ನೋಡ್ರಿ, ಇದು ಸೇಮ್ ಕಲರ್ ಏನಿಯ, ಬಾರ್ಡರ್ ಸೀರೆ ಏನಿಯ, ಫಂಕ್ಷನ್ ಗಿಂಕ್ಷನ್ಗೆ ಎಲ್ಲ ಉಟ್ಕೊಂಡು ಹೋಗ್ಬೋದು ನೋಡಿ. ಇದು ಒಂಥರ ಬಾರ್ಡರ್ ಸೀರೆ ಇದ್ದಂಗೆ ಐತೆ, ಕುಚ್ಚೆಲ್ಲ ಬಂದೈತೆ ನೋಡಿ. ಇದು ಒಂಥರ ಚೆನ್ನಾಗೈತೆ. ನಾನು ತಗೋಬೇಕಿತ್ತು ಯುಗಾದಿಗತೆಗೆ. ನಾನು ಹೋಗನ್ ಅನ್ಕೊಂಡು ಹೋಗಕ್ಕೇನೇ ಆಗಿಲ್ಲ ಮನೆ ಕೆಲಸಕ್ಕೆ. ಇಲ್ಲೇ ನೀ ಸಂದಕ್ಕಿದ್ರೆ ಇಲ್ಲೇ ನೀ ತಗೊಂಡ್ರಾಯ್ತು. ಹೇಳ್ಬೋದು ಎಷ್ಟು ರೇಟ್ ಎಲ್ಲ? ಅದೇ 800 ಮೇಲ್ಗಡೆ ಇರವೆಲ್ಲ, 800 ಕೆಳಗಡೆ ಇರವೆಲ್ಲ 500 600, ಅದೇ ರೇಂಜ್ಗೆ ಏನಿಯ ಬರ್ತವೆ ನೋಡ್ರಮ್ಮಿ. ಚೆನ್ನಾಗವೆ ತಗೊಳ್ರಿ ಸೀರೆಗಳೆಲ್ಲನೂ. ನಾವಂತೂ ಈ ಕ್ಲಾಸ್ ಕ್ವಾಲಿಟಿ ಏನೇ ತಗೊಂಡ್ಬಿಟ್ಟು ಬರೋದು, ಲೋ ಕ್ಲಾಸ್ ಎಲ್ಲನೂ ತಗೊಂಡ್ಬಿಟ್ಟೆಲ್ಲ ಬರೋಕ್ಕಿಲ್ಲ ನೋಡ್ರಿ. ನಿಮ್ಗೆ ಇಷ್ಟ ಆಯ್ತವೆ ಬಣ್ಣ ಗಿಣ್ಣ ಹೋದ್ರೆ ವಾಪಸ್ ತಗೊಂಡ್ಬಿಟ್ಟು ಬರ್ರಿ, ಸರಿನೇ? ನೋಡ್ರಿ ಇನ್ನು ಬೇರೆ ಬೇರೆ ಡಿಸೈನ್ ಎಲ್ಲನೂ ಅವೆ, ಬೇರೆ ಬೇರೆ ಡಿಸೈನ್ಗಳೆಲ್ಲ ಶಾನೆ ಏನಿ ಅವೆ. ನೀವು ನೋಡ್ರಿ ಸಂದಕವೆ. ಇನ್ನು ಬೇರೆ ಏನ ನೋಡಿಸ್ಬೇಕು ಅಂದ್ರೆ ತೋರಿಸ್ತೀನಿ ಕಲರ್ ಎಲ್ಲನೂ. ಇಲ್ಲ ಇದೊಂಥರ ಸಂದಕೈತೆ. ಇದು ನೋಡ್ರಿ ಇದೂ ಒಂಥರ ಮೆಂತ್ಯ ಕಲರ್. ಇದೂ 800 ರೂಪಾಯಿ ಅಷ್ಟೇ ಏನಿಯ ಸೀರೆ. ಓಹೋ ಅಕ್ಕ, ಏನು ಎಲ್ಲ 800 ರೂಪಾಯಿಗೆಲ್ಲ ಒಳ್ಳೊಳ್ಳೆ ಬಾರ್ಡರ್ ಸೀರೆಗಳೇನೇ ಬಂದ್ಬಿಟ್ಟವಲ್ಲ. ಅಲ್ಲಿ ನೋಡು, ಮೊದಲು 3-4 ಸಾವಿರ ಕೊಟ್ಟರು ಸಿಕ್ತಿರ್ಲಿಲ್ಲ. ಈಗ ಅಲ್ಲಿ ನೋಡಿ ಎಷ್ಟೆಷ್ಟು ಕಮ್ಮಿ ರೇಟ್ಗೆ ಏನೇ ಸಿಕ್ಬಿಟ್ಟವೆ. ಇದು ಮಾತ್ರ ರೇಷ್ಮೆ ಸೀರೆ ಗೇವಳು ಮಾಡಿಸ್ದಂಗೆ ಐತಿ ನೋಡು, ಏನು ಸಖತ್ತಾಗೈತೆ ಸೀರೆ ಮಾತ್ರ. ನನಗೆ ಇದೇನೇ ಇರ್ಲಪ್ಪ, ನಾನು ಇದೇ ತಗೋತೀನಿ. ಕಲರ್ ಎಲ್ಲ ಸೂಪರ್ ಆಗೈತೆ. ಇದಕ್ಕೆ ಬ್ಲೌಸ್ಗೆ ಜೊಲಿಸ್ಕೊಂಡ್ರೆ ಆಯ್ತು. 800 ರೂಪಾಯಿ ಕೊಡ್ಬೋದು ಆರಾಮಾಗಿ ನೀನಿಯ. ಹೇಳಕ್ಕ ಒಂದು ರೇಟ್ ಹೇಳು. 800 ರೂಪಾಯಿ ಅಂದ್ರೆ ಒಂಚೂರು ಕಮ್ಮಿ ಮಾಡ್ಕ. ಅಯ್ಯೋ ಅಲ್ಲಿ ನೋಡು, ಸೀರೆ ವ್ಯಾಪಾರ ಎಲ್ಲನೂ ಮಾಡ್ತಾವ್ರೆ ಊರಾಗೆ. ಹಬ್ಬ ಈ ಪೊದ್ದಿ ನಮ್ಮನ್ನೆಲ್ಲ ಮನೆ ಬಿಟ್ಬಿಟ್ಟು ಹೋಗಂಗೆ ಮಾಡ್ಬಿಟ್ಟು ಇವಳು ಮಾತ್ರ ಆರಾಮಾಗಿ ನೆಮ್ಮದಿಯಾಗಿ ಏನಿ ಅವಳ. ನೋಡು ರಾಧಾ ಎಲ್ಲಿ? ರಾಧಾ ಕಾಣ್ತಿಲ್ವಲ್ಲ, ರಾಧಾನೂ ಇಲ್ಲ. ಮತ್ತೆ ಜಯಮ್ಮನು ಇವಳು ಇಬ್ಬರು ಸೇರ್ಕೊಂಡು ಬಿಸ್ನೆಸ್ ಮಾಡ್ತಾವ್ರ. ಎಂಥ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾವ್ರೆ ಅಲ್ಲಿ ನೋಡು. ನಾನು ಸೀರೆ ವ್ಯಾಪಾರ ಮಾಡಿದಾಗ ಎಲ್ಲನೂ ಹಾಳಾಗೋಯ್ತು, ನಾನೇ ಕಾಸು ಕೊಟ್ಬಿಟ್ಟೆ. ಆದರೆ ಇವ್ರು ನೋಡು ಎಂಥ ಸಂದಕ್ಕೆ ವ್ಯಾಪಾರ ಮಾಡ್ತಾವ್ರೆ. ಈ ಕಿತನೂ ಏನಾರು ತಗೊಂಡಿಕ್ಕಂತಾರ ಅಂತ ಹೇಳ್ಬಿಟ್ಟು ಹಿಂದಿನ ಕಿತ ಅದೇನು ಕಬ್ಬು ಅವೆಲ್ಲ ವ್ಯಾಪಾರ ಮಾಡಿಬಿಟ್ಟು ಜೋರಾಗೇನೇ ತಗೊಂಡ್ರು. ಇವಾಗೂ ತಗೊಂಡಿಕ್ಕಂತಾರ ಅಂತ ಹೇಳ್ಬಿಟ್ಟು ಊರಿಗೆ ಬಂದಿದ್ದು ಒಳ್ಳೇದೇನೇ ಆಯಿತು. ಇವನ್ನೆಲ್ಲ ನೋಡಂಗನ ಆಯಿತು. ನಂಗೆ ಎಷ್ಟು ಹೊಟ್ಟೆ ಉರಿತೈತೆ ಅಂದರೆ, ಇವಳು ವ್ಯಾಪಾರದ ಮೇಲೆ ವ್ಯಾಪಾರ, ಬಿಸ್ನೆಸ್ ಮೇಲೆ ಬಿಸ್ನೆಸ್ಸು ಮಾಡ್ತಾವಳೆ. ಆದರೆ ನಾನು ಅಕ್ಕ ಸೂಪರಾಗಿ ಐತೆ ಸೀರೆ. ಒಂಚೂರು ಕಮ್ಮಿ ಹೇಳಿದ್ರೆ ನಾನು ತಗೊಂತೀನಿ. 800 ರೂಪಾಯಿ ಜಾಸ್ತಿ ಆಯಿತು ಕಣಕ್ಕ. ಅಮ್ಮಿ ನಾನು ಶಾನೆ ಲಾಭನೇನಿಯೇ ಮಡಿಕೊಂಡಿಲ್ಲ. ಪ್ಯಾಟೆಗೆ ಹೋಗ್ಬಿಟ್ಟು ಚಿಕ್ಕಪೇಟೆಯಿಂದ ಒತ್ಕೊಂಡ್ಬಿಟ್ಟು ಬಂದಿದ್ದೀವಿ ಸೀರೆ. ದೇವರಣೆಗೂ ನೋಡ್ರಿ 750 ರೂಪಾಯಿ ಲಾಸ್ಟ್ ರೇಟ್. 750 ರೂಪಾಯಿಗೆ ನೋಡ್ಕೊಡ್ರಿ ಇಬ್ರು ತಗೊಂತಿದ್ದೀರಲ್ಲ, ಅದಕ್ಕೆ ನೀ ಯಾಕೆ ಕೊಡ್ತಾ ಇವ್ನಿ. ನೋಡ್ರಿ ಮನೆಯಾಳಿನ ಮತ್ತೆ ಇವಳಿಗೆಲ್ಲ ಕಾಸು ಕೊಡ್ತಾವಳೆ. ಆದರೆ ನಾವು ಕೇಳಿದ್ರೆ ಮಾತ್ರ 10 ಪೈಸಾ ಕಾಸು ಕೊಡೋಕ್ಕಿಲ್ಲ ಮನೆಯಾಳಿನ. ಮತ್ತೆ ಈ ಪೊದ್ದಿ ಮೇಲೆ ಅದೇನು ಪಿರುತಿ ಮಾಡಿಕೊಂಡವಳು ಏನೋ ನಾಕಾಣೆ ಇಡ್ರು ಸಿಗ್ತಾಳೆ. ಅಲ್ಲ ಜೊತೆಗೆ ರಾಧನೂ ಹಾಕಬೇಕಿತ್ತೆ. ರಾಧಾ ಬಿಸ್ನೆಸ್ ಆಗಿಲ್ವೇ, ಇನ್ನೇನು ಮಾಡ್ತಾವಳೆ ಅಂತ ಹೇಳ್ಬಿಟ್ಟು ಅಯ್ಯೋ ಹೊಟ್ಟೆ ಉರಿತೈತೆ. ನಮ್ಮಮ್ಮ ನೋಡ್ಬೇಕಿತ್ತಿದ್ದು ನಿನ್ನೂ. ಇನ್ನೂ ಸಣ್ಣ ಹೊಟ್ಟೆ ಉರ್ಕೊಳ್ಳೋದು. ಎಲ್ಲಿ ನಿಂತ್ಕೊಂತ ನಮ್ಮಮ್ಮ. ಅಲ್ಲಿ ನೋಡು ಎಷ್ಟು ಚೆನ್ನಾಗಿ ವ್ಯಾಪಾರ ಮಾಡ್ತಾವ್ರೆ. ಹಾಳಾಗಿ ಹೋಗ್ಬೇಕು ಇವ್ರು ವ್ಯಾಪಾರ. ಮಳೆ ಬಂದ್ಬಿಟ್ಟು ಎಲ್ಲ ನೆಂದೋಗ್ಬಿಡ್ಬೇಕು ಬಟ್ಟೆ ಎಲ್ಲನೂ. ಇಲ್ಲ ಅಂತ ಹೇಳಿದ್ರೆ ಏನು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ತಂದು ಕ್ಯಾಕರು ಸುಗಿದ್ಬಿಟ್ಟು ಅಂತ ಬಿಸಾಕ್ಬಿಟ್ಟು ಹೋಗ್ಬೇಕು ಇವ್ರು ಸೀರೆಯ. ಇವ್ರ ಬಿಸ್ನೆಸ್ ಮಾತ್ರ ಸಂದಕ್ಕಾಗೋದನ್ನ ನೋಡೋಕ್ಕೆ ಆಯ್ತಿಲ್ಲ. ಅಲ್ಲೋಡು ಆಗಲೇ 2-3 ಜನ ಬಂದು ನಿಂತ್ಕೊಂಡು ಸೀರೆ ಹೆಂಗೆ ನೋಡ್ತಾವ್ರೆ. ಸೀರೆಗಳು ಇಲ್ಲ ವ್ಯಾಪಾರ ಆಯ್ತಾ ಸೀರೆಗಳು ಯುಗಾದಿ ಹಬ್ಬಕ್ಕೆ? ಪರವಾಗಿಲ್ಲ, ಇಲ್ಲೇನೇ ತಗೋಬೋದು. ಬಾ ತಗಬಾ. ಅಯ್ಯೋ ಸೂಪರ್ ಆಗಿರೋ ಸೀರೆಗಳೇನೇ ತಂದಿದ್ದೀವಿ, ಬರ್ರಿ ಬರ್ರಿ. ನೋಡ್ ಬರ್ರಕ್ಕ ಎಂತೆಂಥ ಸೀರೆಗಳವೆ ಅಂತ ಹೇಳಿದ್ರೆ ಎಲ್ಲ ಚಿಕ್ಕಪೇಟೆ ಬೆಂಗಳೂರಿಂದ ತಗೊಬಿಟ್ಟು ಬಂದಿರೋದು. ಹೋಲ್ಸೇಲ್ಗೆ ಏನಿಯ, ನಿಮ್ಗೂ ಹೋಲ್ಸೇಲ್ ರೇಟಾಗಿ ಏನಿಯ ಕೊಡ್ತಾ ಇದೀವಿ. ಬರ್ರಿ. ಬರ್ರಿ, ನೀವು ಎಂಥ ಡಿಸೈನ್ ಬೇಕು ಬರ್ರಿ, ಎಲ್ಲ ಹೆಂಗವೆ. ಅಕ್ಕ ನೋಡು, ನನ್ನ ಕೈಯಾಗೈತಲ್ಲ ಇದು ಬರೀ 750 ರೂಪಾಯಿ ಅಷ್ಟೇ ಏನಿಯ ಸೀರೆ. ಎಂಥ ಸಂದಕೈತೆ ನೋಡು. 750 ರೂಪಾಯಿ ಅಷ್ಟೇ ಏನಿಯ, ಪರವಾಗಿಲ್ಲ ಕೊಡ್ಬೋದು. 800 ರೂಪಾಯಿ ಸೀರೆನ ನಾನೇ 750 ರೂಪಾಯಿ ಮಾಡ್ಬಿಟ್ಟು ಕೊಡ್ತಾ ಇವನಿ. ನೋಡಿ ನೀವು ಬರ್ರಿ. ಅಯ್ಯೋ ಜನರು ನೋಡು, ಜನ ಮರುಳ ಜಾತ್ರೆ ಮರುಳ ಅಂತ ಹೇಳ್ಬಿಟ್ಟು ಹೆಂಗ್ ಗೊತ್ತಾವ್ರೆ.
ಹೋದಕ್ಕ ನನಗಂತೂ ಈ ಸೀರೆ ಫಿಕ್ಸು. ಈಗ ನೋಡು ಕಾಸು ಕೊಟ್ಬಿಟ್ಟು ಹೋಯ್ತೀನಿ ನಾನು. ನಾನು ನಿಮ್ಮ ಸೀರೆ ನೋಡೇನಿ ಹಂಗೇನಿಯೇ ಬಂದೆ. ಈ ನೋಡು ತಗತೀನಿ 750 ರೂಪಾಯಿಗೆ. ಸರಿ ಜಯಮ್ಮ, ದುಡ್ಡು ಇಸ್ಕೊಂಡು ಇದು ಕವರ್ಗೆ ಹಾಕ್ಬಿಟ್ಟು ಕೊಡು. ಸರಿ ಕೊಡಮ್ಮಿ. ಬೋಲ್ಸನ್ ತಕ್ಕ ನಡೀತಾ ಇತ್ತು ವ್ಯಾಪಾರ. ಏನು ಕತೆನೋ ಏನೋ. ನಾನು ತಂದೇನಾರು ಹಾಕಿದ್ರೆ ಹಿಂಗೆ ವ್ಯಾಪಾರ ನೀನೇ ಆಗಕ್ಕಿಲ್ಲ. ಅದೇ ಕಂಡೋರು ಏನನ್ನ ತಂದು ಪೊದ್ದಿ ಅಂತ ಹಾಕ್ಬಿಟ್ರೆ ಮಾತ್ರ ಟಾಪ್ ಲೆವೆಲಾಗಿ ಬಿಸ್ನೆಸ್ ಆಯ್ತದೆ, ಟಾಪ್ ಲೆವೆಲಾಗಿ. ಥೂ, ನನಗಂತೂ ಈ ಕೆಂಪು ಕಲರ್ ಸೀರೆನೂ ಇಷ್ಟ ಆಯಿತು. ಇದೊಂಥರ ಇದೆಯಾ ಅಂತದಪ್ಪ, ಇದು ಕಂಪ್ಯೂಟರ್ ಕಲರು. ಈ ಸೀರೆನೂ ಇಷ್ಟ ಆಯಿತು ಪೊದ್ದು. ನೋಡು ಒಂದು ರೇಟ್ ಮಾಡ್ಬಿಟ್ಟು ಕೊಡು. ನೋಡು ಒಂದು 1400 ರೂಪಾಯೋ ಇಲ್ಲ 1300 ರೂಪಾಯೋ 2 ಸೀರೆನೂ ಕೊಟ್ಬಿಡು. ಆಗಕ್ಕಿಲ್ಲ, ನಮ್ಗೆ ಶಾನೆ ಕಮ್ಮಿ ಆಗಿದೆ. 1500. ನಿಮ್ಗೂ ಗೊತ್ತು, 1500 ರೂಪಾಯಿಗೆ 2 ಕೊಡ್ತೀನಿ ಅಷ್ಟೇ. ಈಗ ನೀನೇ ನೋಡ್ದಲ್ಲ, ಆ ಹುಡುಗಿಗೂ ಸೇಮ್ ರೇಟ್ಗೆ ಏನಿಯೇ ಕೊಡ್ತೀವಿ. ನೋಡಮ್ಮಿ ತಗೊಂಡೋಗು, ಸೂಪರ್ ಆಗೋ ಸೀರೆಗಳು ಮಾತ್ರ. ಸಂದಕೈತೆ ಈ ಕಲರ್ನು. ಈ ಕಲರ್ ಇನ್ನೊಂದಿದ್ರೆ ನಾನೊಂದು ತಗಂತೀನಿ. ಒಂದೇ ಕಲರ್ ಒಂದು 4-5 ನೋಡ್ ತಗೊಳ್ರಿ ಇಷ್ಟ ಆದ್ರೆ. ಇವಳು ಬಿಸ್ನೆಸ್ ಹಾಳಾಗೋಗ್ಲಿ ಅಂತ ಆ ದೇವ್ರ ಹತ್ರ ನಾನೇ ಬೇಡ್ಕತೀನಿ. ಇವಳು ಬಿಸ್ನೆಸ್ ಅಂತೂ ಉಳ್ಬಾರ್ದು, ಇವಳು ಬಿಸ್ನೆಸ್ ಅಂತೂ ಹಾಳಾಗೋಗ್ಬೇಕು. ಆ ದೇವ್ರ ಹತ್ರ ನಾನೇನೇ ಬೇಡ್ಕೊತಾ ಇದೀನಿ, ಹಾಳಾಗೋಗ್ಲಿ 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 ಅಂತ ಹೇಳ್ಬಿಟ್ಟು. ಅಯ್ಯೋ, ಈ ಬಿಸ್ನೆಸ್ ಮಾಡ್ಬಿಟ್ಟು ಇನ್ನೇನು ತಗೊಂತಾಳೋ, ಇನ್ನೇನು ಇಳಿಸ್ತಾಳೋ ಈ ಬಿಸ್ನೆಸ್. ಯುಗಾದಿ ಆಗೋಷ್ಟೊತ್ತಿಗೆ ಇನ್ನೇನು ಮಾಡ್ಯಾಳೋ ಏನು ಕತ್ತೀವೋ ನಾಕಾಣಿ. ಸರಿ ಪದ್ದು, ಆಯ್ತು. ಇವೆರಡೂ ಇರಲಿ. 1500 ರೂಪಾಯಿ ಇರು, ಮನ್ಗೋಗ್ಬಿಟ್ಟು ತಗೊಂಬಿಟ್ಟು ಬರ್ತೀನಿ. 1500 ರೂಪಾಯಿ ಇವೆರಡೂ ಸೈಡ್ಗೆ ಎತ್ತಿಕ್ಕಿರು. ಸರಿ ಕಣಕ, ನಾವು ಎತ್ತಿಕ್ಕಿರ್ತೀವಿ ಹೋಗಿ. ಯಾರಿಗೂ ಕೊಡಕ್ಕಿಲ್ಲ, 2 ಸೀರೆ ಎತ್ತಿಕ್ಕಿರ್ತೀವಿ. ತಗೊಂಬಿಟ್ಟು ಬಾ ಹೋಗಿ. ತಗೊಂಡೋಗಮ್ಮಿ, ಸೀರೆಯೇ ತಗೊಂಡೋಗು. ತಂದ್ಬಿಟ್ಟು ಆಮೇಕಿಂದ ನೀನೇನು ಕಾಸು ಕೊಡಿವಂತೆ ತಗೊಂಡೋಗ, ಅದ್ರಾಗೇನಂತೆ. ನಿನ್ ಯಾರು ನಂಬಿಕೆ ಐತೆ. ಸರಿ ಪದ್ದು, 2 ತಗೊಂಡೋಗಿರ್ತೀನಿ. ಹಿಂಗೆ ಬಂದ್ಬಿಟ್ಟು ಹಿಂಗೆ ಕಾಸು ಕೊಟ್ಬಿಟ್ಟು ಹೋಯ್ತೀನಿ 2 ನಿಮಿಷ. ಸರಿ ತಗೊಂಡೋಗ್ರಿ. ಇದ್ದೂರರು ಏನಾರ ಊರ್ ಬಿಟ್ಬಿಟ್ಟು ಹೋಯ್ತಿರೇ. ತಗೊಂಡೋಗಿ. ನೋಡಮ್ಮಿ, ನೀನು ಯಾವ ಬೇಕವು ನೋಡು. ಕೆಳಗಡೆ ಇರೋವೆಲ್ಲ 500-600 ಅಷ್ಟೇ ಏನಿಯಾ. ಮೇಲ್ಗಡೆ ಇರೋವೆಲ್ಲನೂ 800 ರೂಪಾಯಿ. ನೀನು ಯಾವ್ದನ ತಗ, ಸಕ್ಕತ್ತಾಗವೆ. ಎಂತೆಂಥ ವೆರೈಟಿ ಕಲರು, ಯಾವ ಕಲರ್ ಬೇಕೋ ಕಲರ್ ಎಲ್ಲನೂ ಅವೇ. ಇಲ್ಲ, ನಮ್ಮ ಅತ್ತೆನೇ ಕರ್ಕೊಂಡ್ಬಿಟ್ಟು ಬರ್ತೀನಿ ರೀ. ನಮ್ಮ ಅತ್ತೆನೇ ಕೊಡ್ಸೋದು ನನಗೂ ನನ್ನ ವಾರಗಿತ್ತಿಗೂ ಎಲ್ಲನೂ ಚೆನ್ನಾಗವು ಸೀರೆಗಳು. ನೋಡ್ಕೊಂಡು ಹೋಗೋನಿ ಅಂತ ಹೇಳ್ಬಿಟ್ಟು ಬಂದೆ ಇರಿ. ನಮ್ಮ ಅತ್ತೆನ ಕರ್ಕೊಂಡ್ಬಿಟ್ಟು ಬಂದು ಇಲ್ಲೇನೇ ತಗೊಂತೀವಿ ಬಂದೆ. ಸರಿ ಆಯ್ತು. ಜಯಮ್ಮ, ಪರವಾಗಿಲ್ವೇ? ಒಳ್ಳೆ ವ್ಯಾಪಾರ ಆಯ್ತಾಯ್ತಲ್ವೇ? ನಾನ್ ಕಂಡಂಗೆ ವ್ಯಾಪಾರ ಸಂದಕ್ ಆಯ್ತೈತೆ ಅಂತ ಅನ್ನಿಸ್ತದಪ್ಪ. ನೋಡು, ಆಗ್ಲೇ ನೀವು ಎಷ್ಟು ಸೀರೆಗಳು ಅದು ಅಲ್ವೇ. ಇನ್ನು ಸಂಜೆ ಗಂಟೆ ಇಕ್ಕೊಳ್ಳೋಣ. ಆಮೇಕಿನ ಸಂಜೆ ಆದ್ಮೇಲೆ ಮನೆಗೆ ತಗೊಂಡೋಗಿ ಇಕ್ಕೊಂಡ್ರೆ ಮಂತ ಕ್ಯಾರಣ ಬರ್ತಾರ ಹುಡಿಕೊಂಡು, ಅವ್ರಿಗೂ ಹಂಗೇನೇ ಸೇಲ್ ಮಾಡ್ಬಿಡೋಣ. ಲೆಕ್ಕ ಪಕ್ಕ ಎಲ್ಲ ಸರಿಯಾಗಿರ್ಲಿ. ಕ್ಯಾಸ್ ಗೀಸ್ ಎಲ್ಲ ನೀಟಾಗಿ ಮಾಡಿಕ. ನಿನ್ನ ಕೈಗೆ ಏನೇ ಕೊಟ್ಟಿದ್ದೀನಿ. ಆಮೇಕಿಂದೆಲ್ಲ ನಿಮ್ಮ ಅತ್ತೆಗೆ ಹೇಳ್ದೆ, ಅವ್ರಿಗೆ ಹೇಳ್ದೆ, ಇವ್ರಿಗೆ ಹೇಳ್ದೆ ಅಂತ ಹೇಳ್ಬಿಟ್ಟು ಹಾಳು ಮಾಡಬೇಡ. ಇಲ್ಲ ನಾನೇ ಇಕ್ಕಂತೀನಿ.